ನಮಸ್ತೆ ಸ್ನೇಹಿತರೆ. ಮಂಗಳವಾರ ಈ ಕೆಲಸ ಮಾಡಿದರೆ ಅದೃಷ್ಟ ಕೈಬೀಸಿ ಕರೆಯುತ್ತದೆ. ಮಂಗಳವಾರದ ದಿನದಂದು ನಾವು ಹನುಮಂತನು ಇವುಗಳಿಂದ ಪೂಜೆ ಮಾಡುವುದರಿಂದ ನಮ್ಮ ಪ್ರತಿಯೊಂದು ದುಃಖಗಳು, ಸಮಸ್ಯೆಗಳು ದೂರವಾಗುತ್ತದೆ. ಮಂಗಳವಾರದಂದು ನಾವು ಏನು ಮಾಡಬೇಕು? ಮಂಗಳವಾರ ಹನುಮಂತನನ್ನು ಪೂಜಿಸುವುದರಿಂದ ಪ್ರಯೋಜನಗಳೇನು? ಮಂಗಳವಾರದ ಶುಭ ದಿನವನ್ನು ರಾಮಭಕ್ತ ಹನುಮಂತನಿಗೆ ಅಂದರೆ ಆಂಜನೇಯ ಸ್ವಾಮಿಗೆ ಸಮರ್ಪಿಸಲಾಗಿದೆ. ಕಲಿಯುಗದಲ್ಲೂ ಜನರೊಂದಿಗಿರುವ ಏಕೈಕ ದೇವನೆಂದರೆ ಅದುವೇ ಹನುಮಂತ. ಹನುಮಂತನ ನಾಮಸ್ಮರಣೆ ಮಾಡುವುದರಿಂದ, ನಾವು ಅವನ ಮಂತ್ರಗಳನ್ನು ಪಠಿಸುವುದರಿಂದ ಭಕ್ತರು ತಮ್ಮೆಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳುತ್ತಾರೆ. ಈ ಕಾರಣಕ್ಕಾಗಿಯೇ ಆಂಜನೇಯ ಸ್ವಾಮಿಯನ್ನು ಸಂಕಷ್ಟ ಮೋಚಕ ಎಂದು ಕರೆಯಲಾಗುತ್ತದೆ. ಮಂಗಳವಾರ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಭಕ್ತರ ಎಲ್ಲ ಸಂಕಷ್ಟಗಳು, ದುಃಖಗಳು ದೂರವಾಗುತ್ತದೆ. ನೀವು ಜೀವನದಲ್ಲಿ ಅಡೆತಡೆಗಳಿಂದ ಮುಕ್ತಿಯನ್ನು ಹೊಂದಲು ಬಯಸಿದ್ದರೆ ಅಥವಾ ಹನುಮಂತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಮಂಗಳವಾರದ ದಿನದಂದು ಈ ಕೆಲಸಗಳನ್ನು ಮಾಡಬೇಕು. 1. ಇವುಗಳನ್ನು ಹನುಮಂತನಿಗೆ ಅರ್ಪಿಸಿ. ಮಂಗಳವಾರದ ದಿನದಂದು ನೀವು ದೈನಂದಿನ ಕಾರ್ಯಗಳಿಂದ ಶುದ್ಧರಾದ ನಂತರ ನಿಮ್ಮ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪಗಳನ್ನು ಬೆಳಗಿಸಿ, ಹನುಮಂತನಿಗೆ ಪ್ರಿಯವಾದ ಲಡ್ಡುಗಳನ್ನು ಅರ್ಪಿಸಿ ಹಾಗೂ ಭಕ್ತಿಯಿಂದ ಹನುಮಾನ್ ಚಾಲೀಸವನ್ನು ಪಠಿಸಿ. ಮಂಗಳವಾರದಂದು ನೀವು ಹೀಗೆ ಮಾಡುವುದರಿಂದ ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ ಹಾಗೂ ನಿಮ್ಮ ಜೀವನದ ಹಾದಿಯಲ್ಲಿ ಎದುರಾದ ಎಲ್ಲ ತೊಂದರೆಗಳನ್ನು ದೂರ ಮಾಡುತ್ತಾನೆ. 2. ಇವುಗಳನ್ನು ಮಂಗಗಳಿಗೆ ನೀಡಿ. ನೀವು ಸಾಲಬಾಧೆಯನ್ನು ಅಥವಾ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಿದರೆ ಆಗ ನೀವು 11 ಮಂಗಳವಾರ ಬೆಲ್ಲ, ಹೆಸರುಬೇಳೆ, ಎಳ್ಳು, ಕಡಲೆಕಾಯಿ ಇತ್ಯಾದಿಗಳನ್ನು ಹನುಮಂತನ ರೂಪವಾದ ಮಂಗಗಳಿಗೆ ತಿನ್ನಿಸಲು ಆಹಾರವಾಗಿ ನೀಡಬೇಕು. ಒಂದು ವೇಳೆ ನಿಮಗೆ ಇವುಗಳನ್ನು ಮಂಗಗಳಿಗೆ ನೀಡಲು ಸಾಧ್ಯವಾಗದೇ ಇದ್ದರೆ ನೀವು ಇವುಗಳನ್ನು ಬಡವರಿಗೆ ದಾನ ಮಾಡಬಹುದು. 3. ಈ ಹೂವನ್ನು ಅರ್ಪಿಸಿ. ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕೇದಿಗೆಯ ಸುಗಂಧ ದ್ರವ್ಯ ಮತ್ತು ಗುಲಾಬಿ ಹೂವಿನ ಹಾರವು ಒಂದು. ಈ ಕಾರಣಕ್ಕಾಗಿ ನೀವು ಇವುಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿದರೆ ಶೀಘ್ರದಲ್ಲಿ ಅವನು ನಿಮ್ಮಿಂದ ಸಂತೋಷ ಹೊಂದುತ್ತಾನೆ ಹಾಗೂ ನಿಮ್ಮ ಇಚ್ಛೆಗಳನ್ನು ಈಡೇರಿಸುತ್ತಾನೆ ಎನ್ನುವ ನಂಬಿಕೆ ಇದೆ. 4. ಹನುಮಾನ್ ರಕ್ಷಾ ಸ್ತೋತ್ರ ಪಠಿಸಿ. ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಳಲು ಇರುವ ಮತ್ತೊಂದು ಸರಳವಾದ ಮಾರ್ಗವೆಂದರೆ ಅದುವೇ ಹನುಮಾನ್ ಮಂತ್ರಗಳನ್ನು ಪಠಿಸುವುದಾಗಿದೆ. ಮಂಗಳವಾರದಂದು ನೀವು ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಹನುಮಾನ್ ರಕ್ಷಾ ಸ್ತೋತ್ರವನ್ನು ಪಠಿಸಿ. ಹನುಮಂತನ ಈ ಸ್ತೋತ್ರವನ್ನು ಪಠಿಸುವುದರಿಂದ ನಿಮ್ಮ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ. 5. ಎಮ್ಮೆಗಳಿಗೆ ಇದನ್ನು ನೀಡಿ. ಒಂದು ವೇಳೆ ನೀವು ಕೆಟ್ಟ ಕಣ್ಣಿನ ದೋಷಕ್ಕೆ ಒಳಗಾಗಿದ್ದರೆ ಇದರಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಾಗಿ ನೀವು ಬಾರ್ಲಿ ಹಿಟ್ಟಿನಲ್ಲಿ ಕಪ್ಪು ಎಳ್ಳುಗಳನ್ನು ಬೆರೆಸಿ ಇದರೊಂದಿಗೆ ಬೆಲ್ಲ ಮತ್ತು ಸಾಸಿವೆ ಎಣ್ಣೆಯನ್ನು ಸೇರಿಸಿ ಎಮ್ಮೆಗಳಿಗೆ ತಿನ್ನಿಸಲು ಆಹಾರವಾಗಿ ನೀಡಿ. ಇದರಿಂದ ನೀವು ಕಣ್ಣು ದೃಷ್ಟಿಯಿಂದ ಮುಕ್ತಿಯನ್ನು ಕಂಡುಕೊಳ್ಳುತ್ತೀರಿ. ನೋಡಿದ್ರೆ ಸ್ನೇಹಿತರೆ, ಈ ರೀತಿ ಮಾಡುವುದರಿಂದ ಆಂಜನೇಯ ನಿಮ್ಮ ಕಷ್ಟಗಳನ್ನು ಪಾರು ಮಾಡುತ್ತಾನೆ. ಇದರಲ್ಲಿ ಯಾವುದಾದರೂ ಒಂದನ್ನು ಭಕ್ತಿಯಿಂದ ನೀವು ಮಾಡಿದರೆ ಖಂಡಿತವಾಗಿಯೂ ಆಂಜನೇಯ ಸ್ವಾಮಿ ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತಾನೆ. ಆಂಜನೇಯ ಸ್ವಾಮಿಯ ಕಥೆಗಳನ್ನು ಇನ್ನಷ್ಟು ತಿಳಿದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಶ್ರೀರಾಮ್, ಜೈ ಆಂಜನೇಯ.